ಬೆಳಗಿನ ಬೆಳಕು. ಅಧಪತನದಿಂದ ಭರವಸೆಯ ಕಡೆಗೆ. ಯಾಜಕ ಕಾಂಡ 26ನೇ ಅಧ್ಯಾಯ. ಯೆಹೋವನು ತನ್ನ ಜನರನ್ನು ಶಿಸ್ತುಬದ್ಧಗೊಳಿಸಿದ ನಂತರ ಏನಾಗುತ್ತದೆ ಎಂಬುದನ್ನು ನಾವೀಗ ಗಮನಿಸೋಣ. ಯಾಜಕ ಕಾಂಡ 26ನೇ ಅಧ್ಯಾಯವು ಕೇವಲ ಕೋಪದಿಂದ ಕೊನೆಗೊಳ್ಳುವುದಿಲ್ಲ. ತನ್ನ ಶಿಕ್ಷೆಯ ಕೆಲಸವನ್ನು ಪೂರೈಸಿದ ನಂತರ ದೊರೆಯುವ ಕರುಣೆಯ ಚಿತ್ರಣದೊಂದಿಗೆ ಅದು ಮುಕ್ತಾಯವಾಗುತ್ತದೆ. ಇಸ್ರಾಯೇಲರು ತಮ್ಮ ಶತ್ರುಗಳ ನಾಡಿನಲ್ಲಿದ್ದಾಗ ಅಂತಿಮವಾಗಿ ತಮ್ಮ ಮತ್ತು ತಮ್ಮ ಪಿತೃಗಳ ಪಾಪಗಳನ್ನು ಒಪ್ಪಿಕೊಳ್ಳುವರು ಮತ್ತು ಅವರ ಹಠಮಾರಿ ಹೃದಯಗಳು ತಗ್ಗಿಸಲ್ಪಡುವವು ಎಂದು ಯೆಹೋವನು ಹೇಳುತ್ತಾನೆ. ಯಾಜಕ ಕಾಂಡ 26:40-41. ಆಗ ದೇವರು ಅಬ್ರಹಾಮ, ಈಸಾಕ ಮತ್ತು ಯಾಕೋಬರೊಂದಿಗೆ ಮಾಡಿದ ತನ್ನ ಒಡಂಬಡಿಕೆಯನ್ನು ಸ್ಮರಿಸುವೆನು ಎನ್ನುತ್ತಾನೆ. ಯಾಜಕ ಕಾಂಡ 26:42. ಜನರು ದೇಶದಿಂದ ದೂರವಿರುವಾಗ ದೇಶವು ವಿಶ್ರಮಿಸಿಕೊಳ್ಳಬೇಕು ಮತ್ತು ತನ್ನ ಸಬ್ಬತ್ತುಗಳನ್ನು ಅನುಭವಿಸಬೇಕು ಎಂದು ಆತನು ವಿವರಿಸುತ್ತಾನೆ. ಯಾಜಕ ಕಾಂಡ 26:43. ದೇಶ ಭ್ರಷ್ಟರಾಗಿದ್ದಾಗಲೂ ದೇವರು ಹೀಗೆ ವಾಗ್ದಾನ ಮಾಡುತ್ತಾನೆ: ನಾನು ಅವರನ್ನು ಪೂರ್ಣವಾಗಿ ತಳ್ಳುಬಿಡುವುದಿಲ್ಲ, ಅವರೊಂದಿಗೆ ಮಾಡಿದ ನನ್ನ ಒಡಂಬಡಿಕೆಯನ್ನು ನಾನು ಮುರಿಯುವುದಿಲ್ಲ. ಯಾಜಕ ಕಾಂಡ 26:44-45. ಇದು ನಮ್ಮ ತಂದೆಯ ಹೃದಯ. ಆತನು ನಮ್ಮನ್ನು ಶಿಸ್ತುಬದ್ಧಗೊಳಿಸುತ್ತಾನೆಯೇ ಹೊರತು ಎಂದಿಗೂ ಕೈಬಿಡುವುದಿಲ್ಲ. ಯೆಹೂದ ರಾಜ್ಯದ ವಿಷಯದಲ್ಲಿಯೂ ಇದೇ ಸಂಭವಿಸಿತು. ಯೆಹೂದದ ಜನರನ್ನು ಬಾಬಿಲಿಗೆ ಸರಿಯಾಗಿ ಒಯ್ಯಲ್ಪಟ್ಟಾಗ ಅವರ ನೋವು ಅವರಿಗೆ ಕನ್ನಡಿಯಂತೆ ಕೆಲಸ ಮಾಡಿತು. ದೇವರಿಗೆ ಮಾಡಿದ ದ್ರೋಹವು ತಂದಿಟ್ಟ ಪರಿಣಾಮವೇನು ಎಂಬುದು ಅವರಿಗೆ ಅರ್ಥವಾಗತೊಡಗಿತು. ಅವರು ಕೇವಲ ಬಾಹ್ಯವಾಗಿ ಕಷ್ಟಪಡಲಿಲ್ಲ, ಆಂತರ್ಯದಲ್ಲಿ ಮುರಿದು ಬಿದ್ದರು. ಆದರೆ ಅದು ಆಳವಾದ ರೋಗವನ್ನು ಗುಣಪಡಿಸಿತು. ಸೆರೆಮನೆಯ ಜೀವನ ಒಂದು ಕಹಿ ಔಷಧದಂತೆ ಕಾರ್ಯನಿರ್ವಹಿಸಿತು. ಅದು ಬಹಳವಾಗಿ ನೋಯಿಸಿತು, ಔಷಧದಂತೆ ಕೆಲಸ ಮಾಡಿತು. ಅದು ನೋವು ನೀಡಿದರೂ ಅವರಲ್ಲಿದ್ದ ಆಳವಾದ ಆತ್ಮಿಕ ಕಾಯಿಲೆಯನ್ನು ವಾಸ ಮಾಡಿತು. ಯೆಹೂದದ ಜನರು ಹಿಂತಿರುಗಿದ ನಂತರ ಒಂದು ಗಮನಾರ್ಹ ಬದಲಾವಣೆ ಕಂಡುಬಂದಿತು. ರಾಷ್ಟ್ರ ಸಮುದಾಯದಲ್ಲಿ ನಡೆಯುತ್ತಿದ್ದ ಬಾಳ ದೇವತೆಯ ಆರಾಧನೆಯು ಮತ್ತೆ ಬರಲಿಲ್ಲ. ಬದಲಾಗಿ ನಂತರದ ಪ್ರವಾದಿಗಳು ಬೇರೆ ಪಾಪಗಳ ಬಗ್ಗೆ ಎಚ್ಚರಿಸಿದರು. ಅಂತರಂಗವಿಲ್ಲದ ಬರೀ ಧಾರ್ಮಿಕ ಆಚರಣೆಗಳು, ಭ್ರಷ್ಟ ನಾಯಕತ್ವ, ಅನ್ಯಾಯ ಮತ್ತು ಅಶಿಸ್ತಿನ ಆರಾಧನೆ. ಉದಾಹರಣೆಗೆ ಮಲಾಕಿ 1-3. ಯೆಹೂದವು ಏಕ ದೇವೋಪಾಸನೆಯಲ್ಲಿ ಕಟ್ಟುನಿಟ್ಟಾಯಿತು. ಸಿನಗಾಗಳು, ಪ್ರಾರ್ಥನಾ ಮಂದಿರಗಳು ಅಭಿವೃದ್ಧಿಗೊಂಡಿದ್ದವು. ತೋರಾ ಪಟ್ಟಣವು ಮುಖ್ಯವಾಯಿತು ಮತ್ತು ವಿಗ್ರಹಾರಾಧನೆಯನ್ನು ಕಟುವಾಗಿ ವಿರೋಧಿಸಲಾಯಿತು. ಯೇಸುವಿನ ಕಾಲದ ಹೊತ್ತಿಗೆ ನೀವು ಬಾಳನನ್ನು ಏಕೆ ಪೂಜಿಸುತ್ತೀರಿ ಎಂಬ ಪ್ರಶ್ನೆಗಿಂತ ನಿಮ್ಮ ಹೃದಯವು ದೇವರಿಂದ ದೂರವೇಕಿದೆ ಎಂಬ ಗದರಿಕೆಯೇ ಹೆಚ್ಚಾಯಿತು. ಇದು ಯೆಹೋವನು ಅವರನ್ನು ಶುದ್ಧೀಕರಿಸಿ ವಿಗ್ರಹ ಆರಾಧನೆಯನ್ನು ತೆಗೆದುಹಾಕುವೆನು ಎಂಬ ವಾಗ್ದಾನಕ್ಕೆ ಅನುಗುಣವಾಗಿತ್ತು. ಎಜೆಕಿಯಲ್ 36:25-26. ಈ ರೀತಿಯಾಗಿ ಯಾಜಕ ಕಾಂಡ 26ರ ಮಾತುಗಳು ನೆರವೇರಿದವು. ಶಿಸ್ತು ಅವರನ್ನು ತಗ್ಗಿಸಿತು. ಪಾಪದ ಒಪ್ಪಿಗೆಯು ಮೇಲಕ್ಕೆತ್ತುತ್ತದೆ ಮತ್ತು ಯೆಹೋವನು ಒಡಂಬಡಿಕೆಯ ಕರುಣೆಯನ್ನು ಸ್ಮರಿಸಿದನು. ಆದರೆ ಮಾನವ ಹೃದಯಕ್ಕೆ ಒಂದು ವಿಚಿತ್ರ ಶಕ್ತಿ ಇದೆ. ಒಂದು ವಿಗ್ರಹವು ಬಿದ್ದಾಗ ಮತ್ತೊಂದು ವಿಗ್ರಹವು ಗುಟ್ಟಾಗಿ
ಮೇಲೇಳಬಲ್ಲದು. ಯೆಹೂದದ ಹಳೆಯ ಬಾಳ ಆರಾಧನೆಯು ಮರೆಯಾಯಿತು. ಆದರೆ ಮಾನವ ಹೆಮ್ಮೆ ಮತ್ತು ಸಂಪ್ರದಾಯಗಳ ಆಧಾರದ ಮೇಲೆ ಹಠಮಾರಿತ್ವ ಎಂಬ ಹೊಸ ವಿಗ್ರಹವು ಬೆಳೆಯಿತು. ಅನೇಕ ನಾಯಕರು ಯೆಹೋವನ ಉದ್ದೇಶಕ್ಕಿಂತ ತಮ್ಮದೇ ಆದ ಪದ್ಧತಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡತೊಡಗಿದರು ಎಂದು ಹೊಸ ಒಡಂಬಡಿಕೆಯು ತೋರಿಸುತ್ತದೆ. ಅದಕ್ಕಾಗಿಯೇ ಯೇಸು ಮನುಷ್ಯರ ಆಜ್ಞೆಗಳನ್ನು ದೇವ ಬೋಧನೆಗಳೆಂದು ಬೋಧಿಸುವ ಅಪಾಯದ ಬಗ್ಗೆ ಆಗಾಗ್ಗೆ ಎಚ್ಚರಿಸುತ್ತಿದ್ದನು. ಮಾರ್ಕ 7:7-9. ಯೆಶಾಯನು ಈಗಾಗಲೇ ಈ ಮನೋಭಾವದ ಬಗ್ಗೆ ಎಚ್ಚರಿಸಿದನು. ಈ ಜನರು ತಮ್ಮ ಬಾಯಿಯಿಂದ ನನ್ನ ಹತ್ತಿರಕ್ಕೆ ಬರುತ್ತಾರೆ, ಆದರೆ ಅವರ ಹೃದಯವು ನನ್ನಿಂದ ದೂರವಿದೆ. ಯೆಶಾಯ 29:13. ಆದ್ದರಿಂದ ಮೂಲ ಸಮಸ್ಯೆ ತಪ್ಪಾದ ಹೃದಯ. ದೇವರ ಹೆಸರನ್ನು ಹೇಳುತ್ತಿದ್ದರೂ ಕಠಿಣವಾಗಬಲ್ಲ ಹೃದಯ. ಅಂತಹ ಪರಿಸ್ಥಿತಿಯಲ್ಲೇ ಇಸ್ರಾಯೇಲಿನ ಅತ್ಯಂತ ದೊಡ್ಡ ಒಡಂಬಡಿಕೆಯ ಬಿಕ್ಕಟ್ಟು ಎದುರಾಯಿತು. ಅದು ಮೆಸ್ಸಿಯನ ತಿರಸ್ಕಾರ. ಯೆಹೋವನನು ಇದನ್ನು ಆಳವಾದ ದುಃಖದಿಂದ ಬರೆಯುತ್ತಾನೆ. ಆತನು ತನ್ನ ಸ್ವಂತ ಜನರ ಬಳಿಗೆ ಬಂದನು, ಆದರೆ ಆತನ ಸ್ವಂತ ಜನರು ಆತನನ್ನು ಸ್ವೀಕರಿಸಲಿಲ್ಲ. ಯೋಹಾನ 1:11. ಇಸ್ರಾಯೇಲರನ್ನು ಯೇಸು ಒಂದು ದ್ರಾಕ್ಷಾ ತೋಟಕ್ಕೆ ಹೋಲಿಸಿದನು. ಅದಕ್ಕೆ ಸಕಲ ಪೋಷಣೆ ಮತ್ತು ಆಶೀರ್ವಾದ ದೊರೆತಿದ್ದರೂ ಅದು ಮಾಲೀಕನಿಗೆ ಫಲವನ್ನು ನೀಡಲು ನಿರಾಕರಿಸಿತು. ಮತ್ತಾಯ 21:33-41. ಆ ಸಮಯದಲ್ಲಿ ಸೇವಕರು ಪ್ರವಾದಿಗಳನ್ನು ಮತ್ತು ಮಗನು ಮೆಸ್ಸಿಯನನ್ನು ಸೂಚಿಸುತ್ತಾನೆ. ಮೆಸ್ಸಿಯನನ್ನು ಅವರು ತಿರಸ್ಕರಿಸಿ ಕೊಂದು ಹಾಕಿದರು. ಯೇಸು ಎಚ್ಚರಿಸಿದಂತೆ ಯಾರು ಆತನನ್ನು ತಿರಸ್ಕರಿಸಿದರೋ ಅವರಿಂದ ರಾಜ್ಯವನ್ನು ಕಿತ್ತುಕೊಂಡು ಫಲ ಕೊಡುವ ಜನರಿಗೆ ನೀಡಲಾಗುವುದು. ಮತ್ತಾಯ 21:43. ನಂತರ ಆತನು ಜೆರುಸಲೇಮಿಗಾಗಿ ಕಣ್ಣೀರಿಟ್ಟನು, ಏಕೆಂದರೆ ಅವರು ತಮ್ಮ ಸಂದರ್ಶನದ ಸಮಯವನ್ನು ಗುರುತಿಸಲಿಲ್ಲ. ಅಡಿಗೆ ಮತ್ತು ನಾಶನದ ಎಚ್ಚರಿಕೆಯನ್ನು ನೀಡಿದನು. ಲೂಕ 19:41-44. ಇವು ಸಣ್ಣ ಮಾತುಗಳಲ್ಲ. ಮೆಸ್ಸಿಯನನ್ನು ಸ್ವೀಕರಿಸಲು ಇಸ್ರಾಯೇಲ್ ನಿರಾಕರಿಸಿದ್ದು ಅವರ ಒಡಂಬಡಿಕೆಯ ಅಪನಂಬಿಕೆಯ ಅತ್ಯಂತ ತುತ್ತ ತುದಿಯಾಗಿತ್ತು. ಆದರೂ ಆ ಘಳಿಗೆಯಲ್ಲೂ ಯೆಹೋವನು ಕರುಣೆಯನ್ನು ನೀಡುತ್ತಿದ್ದನು ಎಂದು ಹೊಸ ಒಡಂಬಡಿಕೆಯು ಸ್ಪಷ್ಟಪಡಿಸುತ್ತದೆ. ಪೇತ್ರನು ಜೆರುಸಲೇಮಿನಲ್ಲಿ ಪ್ರಸಂಗ ಮಾಡುತ್ತಾ, ನೀವು ಪವಿತ್ರನೂ ನೀತಿವಂತನೂ ಆಗಿದ್ದ ಯೇಸುವನ್ನು ನಿರಾಕರಿಸಿದಿರಿ ಮತ್ತು ಜೀವದಾಯಕನನ್ನು ಕೊಂದಿರಿ ಎಂದು ಹೇಳಿದರೂ ತಕ್ಷಣವೇ ಅವರನ್ನು ಪಶ್ಚಾತ್ತಾಪಕ್ಕೆ ಕರೆದನು. ಅಪೊಸ್ತಲರ ಕೃತ್ಯಗಳ ಪುಸ್ತಕವು ಅನೇಕ ಯೆಹೂದ್ಯರು ನಂಬಿದರು ಎಂದು ದಾಖಲಿಸುತ್ತದೆ ಮತ್ತು ಆರಂಭಿಕ ಸಭೆಯು ಯೆಹೂದ್ಯರಿಂದಲೇ ಕೂಡಿತ್ತು. ಅಪೊಸ್ತಲರ ಕೃತ್ಯಗಳು 2:41-44. ಆದ್ದರಿಂದ ಪ್ರತಿಯೊಬ್ಬ ಯೆಹೂದ್ಯನು ಕ್ರಿಸ್ತನನ್ನು ತಿರಸ್ಕರಿಸಿದನು ಎಂಬುದು ಇದರ ಅರ್ಥವಲ್ಲ. ಬದಲಾಗಿ ರಾಷ್ಟ್ರೀಯ ನಾಯಕತ್ವವು ಒಂದು ವ್ಯವಸ್ಥೆಯಾಗಿ ಆತನನ್ನು ವಿರೋಧಿಸಿತು, ಆದರೆ ಒಂದು ಭಾಗವು ಆತನನ್ನು ಸ್ವೀಕರಿಸಿತು. ಸ್ಟೇಫನನು ಸಹ ತನ್ನ ಮರಣದ ಮೊದಲು ಇಸ್ರಾಯೇಲರು ಯೆಹೋವನ ಆತ್ಮವನ್ನು ವಿರೋಧಿಸುವ ಮತ್ತು ಪ್ರವಾದಿಗಳನ್ನು ಹಿಂಸಿಸುವ ದೀರ್ಘಕಾಲದ ಮಾದರಿಯನ್ನು ವಿವರಿಸುತ್ತಾ ಅದನ್ನು ನೀತಿವಂತನಿಗೆ ಮಾಡಿದ ದ್ರೋಹಕ್ಕೆ ಜೋಡಿಸಿದನು. ಅಪೊಸ್ತಲರ ಕೃತ್ಯಗಳು 7:51-52. ಅಂದರೆ ಬಿಕ್ಕಟ್ಟು ನಿಜವಾಗಿತ್ತು, ಆದರೆ ಕರುಣೆಯ ಬಾಗಿಲು ಕೂಡ ತೆರೆದಿತ್ತು. ಯೇಸು ಕೇವಲ ಆತ್ಮಿಕ ನಷ್ಟದ ಬಗ್ಗೆ ಮಾತ್ರ ಮಾತನಾಡಲಿಲ್ಲ. ಜೆರುಸಲೇಮ್ ತೀವ್ರ ತೀರ್ಪನ್ನು ಎದುರಿಸಲಿದೆ ಎಂದು ಆತನು ನೇರವಾಗಿ ಎಚ್ಚರಿಸಿದನು.
ದೇವಾಲಯದ ಒಂದು ಕಲ್ಲಿನ ಮೇಲೆ ಇನ್ನೊಂದು ಕಲ್ಲು ಉಳಿಯದಂತೆ ನಾಶವಾಗುವುದು ಎಂದನು. ಮತ್ತಾಯ 24:1-2. ಇತಿಹಾಸದ ಪ್ರಕಾರ ಕ್ರಿಸ್ತಸ್ತಕ 70ರಲ್ಲಿ ರೋಮನ್ನರ ದಾಳಿಯಿಂದ ಜೆರುಸಲೇಂ ಪತನವಾಯಿತು. ಹಾಗೆ ಎರಡನೇ ದೇವಾಲಯವು ನಾಶವಾಯಿತು. ಇದು ಮತ್ತೊಂದು ದೊಡ್ಡ ಸೆರೆವಾಸಕ್ಕೆ ಕಾರಣವಾಯಿತು. ನಾವು ಸೆರೆ ಹಿಡಿಯುವಿಕೆ, ಚದುರುವಿಕೆ ಮತ್ತು ಸುದೀರ್ಘ ಅಲೆಮಾರಿ ಜೀವನ, ಈ ಮಾದರಿಯು ಯಾಜಕಕಾಂಡ 26ರ ಎಚ್ಚರಿಕೆಗಳಿಗೆ ಹೋಲುತ್ತದೆ. ಅಲ್ಲಿ ಯೆಹೋವನು ಕತ್ತಿ, ಮುತ್ತಿಗೆ, ವಿನಾಶ ಮತ್ತು ಜನಾಂಗಗಳ ಮಧ್ಯೆ ಚದುರಿಸುವಿಕೆಯ ಬಗ್ಗೆ ಎಚ್ಚರಿಸಿದನು. ಯಾಜಕಕಾಂಡ 26, 25, 33, 36-37. ಭಯ ಮತ್ತು ಪಾಳು ಬೀಳುವಿಕೆಯ ಆ ಭಾಷೆ ಇಲ್ಲಿ ನಿಜವಾಯಿತು. ನಂತರ ಕ್ರಿಸ್ತಸ್ತಕ 132, 135ರಲ್ಲಿ ನಡೆದ ಬಾರ್ ಕೊಖ್ಬಾ ದಂಗೆಯ ನಂತರ ಮತ್ತೊಂದು ವಿಪತ್ತು ಚದುರುವಿಕೆಯನ್ನು ಮತ್ತಷ್ಟು ಗಾಢವಾಯಿತು. ರೋಮ್ ಜೆರುಸಲೇಮನ್ನು ಎಲಿಯಾ ಕ್ಯಾಪಿಟೋಲಿನಾ ಎಂಬ ರೋಮನ್ ನಗರವಾಗಿ ಮರು ನಿರ್ಮಾಣ ಮಾಡಿತು ಮತ್ತು ಯೆಹೂದ್ಯರು ಅಲ್ಲಿ ವಾಸಿಸುವುದನ್ನು ನಿಷೇಧಿಸಲಾಯಿತು. ಇದು ಅವರನ್ನು ತಮ್ಮ ತಾಯ್ನಾಡಿನಿಂದ ಮತ್ತಷ್ಟು ದೂರ ಮಾಡಿತು. ಯಾಜಕಕಾಂಡ 26ರ ಬೆಳಕಿನಲ್ಲಿ ನೋಡಿದಾಗ ಹೃದಯಗಳು ಕಠಿಣವಾಗಿದ್ದಾಗ ಶಿಕ್ಷೆಯ ಒತ್ತಡವು ಹೆಚ್ಚುತ್ತಾ ಹೋಗುತ್ತದೆ ಎಂಬ ಒಡಂಬಡಿಕೆಯ ಚಿತ್ರಣವು ಸ್ಪಷ್ಟವಾಗುತ್ತದೆ. ಅದಕ್ಕಾಗಿಯೇ ಕ್ರಿಸ್ತಸ್ತಕ 70ರ ನಂತರದ ಚದುರುವಿಕೆಯು ಬಾಬಿಲೇನಿನ 70 ವರ್ಷಗಳ ಸೆರೆಯಂತೆ ಸಣ್ಣದಾಗಿರಲಿಲ್ಲ. ಬದಲಾಗಿ ಅದು ಅನೇಕ ಶತಮಾನಗಳ ಕಾಲ ಮುಂದುವರಿಯಿತು. ಆದರೆ ಅತ್ಯಂತ ಪ್ರಮುಖ ಅಂಶವೆಂದರೆ ಶಿಸ್ತು ಎಂದರೆ ವಿನಾಶವಲ್ಲ. ಪೌಲನು ನೇರವಾಗಿ ಕೇಳುತ್ತಾನೆ, ದೇವರು ತನ್ನ ಜನರನ್ನು ತಳ್ಳಿಬಿಟ್ಟಿದ್ದಾನೋ? ಖಂಡಿತವಾಗಿಯೂ ಇಲ್ಲ ಎಂದು ಉತ್ತರಿಸುತ್ತಾನೆ. ರೋಮಾಪುರದವರಿಗೆ 11:1. ಒಂದು ಭಾಗದ ಕಠಿಣತೆ ಸಂಭವಿಸಿದೆ, ಆದರೆ ಯೆಹೋವನ ಕರುಣೆಯ ಯೋಜನೆಯು ಇನ್ನೂ ಸಾಗುತ್ತಿದೆ ಮತ್ತು ದೇವರ ಕರೆಯು ಬದಲಾಗುವುದಿಲ್ಲ ಎಂದು ಆತನು ವಿವರಿಸುತ್ತಾನೆ. ರೋಮಾಪುರದವರಿಗೆ 11:25-29. ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳ ಸ್ಥಿರ ಕ್ರಮಕ್ಕೆ ಇಸ್ರಾಯೇಲಿನ ಅಸ್ತಿತ್ವವನ್ನು ಯೆರೆಮೀಯನು ಜೋಡಿಸುತ್ತಾನೆ. ಆ ನೈಸರ್ಗಿಕ ಕ್ರಮವು ತಪ್ಪಿದರೆ ಮಾತ್ರ ಇಸ್ರಾಯೇಲ್ ಒಂದು ರಾಷ್ಟ್ರವಾಗಿ ನಿಲ್ಲುವುದು. ಯೆರೆಮೀಯ 31:35-37. ಆದ್ದರಿಂದ ಚದುರುವಿಕೆಯು ಎಷ್ಟೇ ತೀವ್ರವಾಗಿದ್ದರೂ ಯೆಹೋವನ ಒಡಂಬಡಿಕೆಯ ನೆನಪು ಮನುಷ್ಯನ ಪಾಪಕ್ಕಿಂತ ಬಲವದ್ದಾಗಿದೆ. ಇತಿಹಾಸವು ತೋರಿಸುವಂತೆ ಹಿಂತಿರುಗುವಿಕೆಯು ಒಂದು ಕ್ಷಣದಲ್ಲಿ ನಡೆಯಲಿಲ್ಲ. ಆಧುನಿಕ ರಾಜಕೀಯ ಚಳುವಳಿಗಿಂತ ಮೊದಲೇ ದೇಶದಲ್ಲಿ ಸ್ವಲ್ಪ ಮಟ್ಟಿನ ಯಹೂದಿ ಅಸ್ತಿತ್ವ ಇತ್ತು. ಇದನ್ನು ಓಲ್ಡ್ ಇಶ್ಯೂ ಎನ್ನಲಾಗುತ್ತದೆ. ಆಧುನಿಕ ಇತಿಹಾಸದಲ್ಲಿ ಹೊಸ ಕೃಷಿ ವಸಾಹತುಗಳು ಹಿಂತಿರುಗುವಿಕೆ ಸಂಕೇತಗಳಾದವು. 1878ರಲ್ಲಿ ಪೇಟಾ ಟಿಕ್ವಾ ಎಂಬ ಮೊದಲ ಆಧುನಿಕ ಯಹೂದಿ ವಸಾಹತು ಸ್ಥಾಪನೆಯಾಯಿತು. ಅದರ ನಂತರ 1880ರ ದಶಕದಲ್ಲಿ ದೊಡ್ಡ ಮಟ್ಟದ ವಲಸೆಗಳು ಆರಂಭವಾದವು. ಹೀಗೆ ಚದುರುವಿಕೆಯು ಒಂದೇ ದಿನದಲ್ಲಿ ಮುಗಿಯಲಿಲ್ಲ. ಹಿಂತಿರುಗುವಿಕೆಯು ಒಂದೇ ದಿನದಲ್ಲಿ ಆಗಲಿಲ್ಲ. ಯೆಹೋವನು ದೀರ್ಘಕಾಲದ ಎಳೆಗಳೊಂದಿಗೆ ಕೆಲಸ ಮಾಡುತ್ತಾನೆ ಮತ್ತು ಆತನ ಸಮಯವು ಮನುಷ್ಯನ ನಿರೀಕ್ಷೆಗೂ ಮೀರಿದ್ದಾಗಿದೆ. ಆದರೂ ಪ್ರವಾದನೆಗಳ ಪ್ರಕಾರ ಮುಂದೆ ಬರಲಿರುವ ಒಂದು ದೊಡ್ಡ ನಡುಕದ ಬಗ್ಗೆ ಶಾಸ್ತ್ರವು ಬೆರಳು ಮಾಡುತ್ತದೆ. ರಾಷ್ಟ್ರಗಳು ಜೆರುಸಲೇಮಿನ ವಿರುದ್ಧ ಒಟ್ಟುಗೂಡುವ ದಿನ ಬರುತ್ತದೆ ಎಂದು ಜಕಾರ್ಯನು ಹೇಳುತ್ತಾನೆ. ಜಕಾರ್ಯ 14:2. ಆದರೆ ಜಕಾರ್ಯನ ಪ್ರವಾದನೆಯು ನಾಶನದಲ್ಲಿ ಮುಗಿಯುವುದಿಲ್ಲ. ಅದು ಹೃದಯದ ಬದಲಾವಣೆಯ ಕಡೆಗೆ ಸಾಗುತ್ತದೆ. ಯೆಹೋವನು ಕೃಪೆಯ ಮತ್ತು ವಿಜ್ಞಾಪನೆಯ ಆತ್ಮವನ್ನು ಸುರಿಸುವನು ಮತ್ತು ಜನರು ತಾವು ಚುಚ್ಚಿದವನ ಕಡೆಗೆ ನೋಡಿ ಆಳವಾಗಿ ದುಃಖಿಸುವರು ಎಂದು ಆತನು ಹೇಳುತ್ತಾನೆ. ಜಕಾರ್ಯ 12:10.
ನಂತರ ಪಾಪ ಮತ್ತು ಅಶುದ್ಧತೆಯನ್ನು ತೊಳೆಯಲು ಒಂದು ಬುಗ್ಗೆಯು ತೆರೆಯಲ್ಪಡುವುದು ಎನ್ನುತ್ತಾನೆ. ಜಕಾರ್ಯ 13:1. ಇದು ಮತ್ತೆ ಯಾಜಕ ಕಾಂಡ 26ರಂತೆಯೇ ಇದೆ. ಒತ್ತಡವು ಹೃದಯವನ್ನು ತಗ್ಗಿಸುತ್ತದೆ. ಪಾಪದ ಮಾಡಿದ ಹರಿವು ಬರುತ್ತದೆ ಮತ್ತು ಯೆಹೋವನು ಇಸ್ರಾಯೇಲರನ್ನು ಪುನಃಸ್ಥಾಪಿಸುತ್ತಾನೆ. ಆಮೋಸನು ಹೇಳುವಂತೆ, ನಾನು ಅವರನ್ನು ಅವರ ದೇಶದಲ್ಲಿ ನೆಡುವೆನು, ಇನ್ನು ಮುಂದೆ ಅವರು ಕೀಳಲ್ಪಡುವುದಿಲ್ಲ. ಆಮೋಸ 9:15. ಯಾಜಕ ಕಾಂಡ 26 ಬೇರು ಸಹಿತ ಕಿತ್ತು ಹಾಕುವ ಬಗ್ಗೆ ಮಾತನಾಡಿದರೆ, ಆಮೋಸನು ಎಂದಿಗೂ ಬದಲಾಗದ ಅಂತಿಮ ನಾಟಿಯ ಬಗ್ಗೆ ಮಾತನಾಡುತ್ತಾನೆ. ನೂತನ ಸೃಷ್ಟಿಯಾದ ನಮಗೆ ಇದು ಏನು ಕಲಿಸುತ್ತದೆ? ವಿಗ್ರಹಗಳು ರೂಪ ಬದಲಿಸಬಹುದು ಎಂದು ಇದು ಕಲಿಸುತ್ತದೆ. ಒಬ್ಬ ವ್ಯಕ್ತಿಯು ಕಲ್ಲಿನ ವಿಗ್ರಹಕ್ಕೆ ನಮಸ್ಕರಿಸುವುದನ್ನು ನಿಲ್ಲಿಸಬಹುದು, ಆದರೆ ಅಂತರಂಗದಲ್ಲಿ ಹೆಮ್ಮೆ, ಹಠಮಾರಿತ್ವ ಮತ್ತು ಸ್ವಂತ ಆಲೋಚನೆಗಳಿಗೆ ಮಣಿಯುತ್ತಿರಬಹುದು. ಅತ್ಯಂತ ದೊಡ್ಡ ಅಪಾಯವೆಂದರೆ ಕೇವಲ ಪಾಪವಲ್ಲ, ತಿದ್ದಿಕೊಳ್ಳಲು ನಿರಾಕರಿಸುವ ಹೃದಯ. ಇಬ್ರಿಯ ಪತ್ರವು ಎಚ್ಚರಿಸುತ್ತದೆ, ಎಂದು ನೀವು ಆತನ ಧ್ವನಿಯನ್ನು ಕೇಳುವುದಾದರೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಇಬ್ರಿಯ 3:7-15. ಈ ಪಾಠವು ಸರಳ ಮತ್ತು ಗಂಭೀರವಾಗಿದೆ. ಯೆಹೋವನು ತಿದ್ದಿದಾಗ ಅದು ನಮ್ಮನ್ನು ಮರಳಿ ಕರೆಯುವ ಕರುಣೆಯಾಗಿದೆ. ಮೆಸ್ಸಿಯನು ಮಾತನಾಡುವಾಗ ಅದು ನಮ್ಮನ್ನು ಸಂದರ್ಶಿಸುತ್ತಿರುವ ಜೀವವಾಗಿದೆ. ನಾವು ವಿರೋಧಿಸಿದರೆ ಶಿಸ್ತು ಕಠಿಣವಾಗುತ್ತದೆ, ಆದರೆ ನಾವು ನಮ್ಮನ್ನು ತಗ್ಗಿಸಿಕೊಂಡರೆ ಯೆಹೋವನು ತನ್ನ ಒಡಂಬಡಿಕೆಯ ಪ್ರೀತಿಯನ್ನು ಸ್ಮರಿಸಿ ಸರಿಪಡಿಸಲಾಗದ್ದು ಎಂದು ತೋರುವ ವಿಷಯಗಳನ್ನು ಪುನಃಸ್ಥಾಪಿಸಲು ಸಿದ್ಧನಿದ್ದಾನೆ. ಆದ್ದರಿಂದ ನಾವು ನಂಬುವ ಕಥೆಯು ಕೇವಲ ತೀರ್ಪಿನ ಕಥೆಯಲ್ಲ, ಇದು ತನ್ನ ಉದ್ದೇಶವನ್ನು ಎಂದಿಗೂ ಕೈಬಿಡದ ತಂದೆಯ, ಇನ್ನೂ ಪ್ರೀತಿಸುವ ಮೆಸ್ಸಿಯನ ಮತ್ತು ಶಿಸ್ತಿನ ಮೂಲಕ ಪುನಃಸ್ಥಾಪನೆಯತ್ತ ಸಾಗುವ ಒಡಂಬಡಿಕೆಯ ಯೋಜನೆಯಾಗಿದೆ. ಭವಿಷ್ಯವು ಮಾನವನ ಶಕ್ತಿಯ ಮೇಲೆ ನಿಂತಿಲ್ಲ, ಅದು ಯೆಹೋವನ ನಂಬಿಕಸ್ಥೆಯ ಮೇಲೆ ನಿಂತಿದೆ. ಅದಕ್ಕಾಗಿಯೇ ದೀರ್ಘಕಾಲದ ಚೆದರುವಿಕೆಯ ನಂತರವೂ ಭರವಸೆಯ ಅಚಲವಾಗಿ ನಿಲ್ಲಬಲ್ಲದು. ಪ್ರಾರ್ಥನೆ. ತಂದೆಯಾದ ಯೆಹೋವನೇ, ನಿನ್ನ ಶಿಸ್ತಿನ ನಂತರವೂ ಹಿಂಬಾಲಿಸುವ ನಿನ್ನ ಕರುಣೆಗಾಗಿ ನಿನಗೆ ವಂದನೆಗಳು. ದಯವಿಟ್ಟು ನಮ್ಮ ಹೃದಯಗಳನ್ನು ಮೃದುವಾಗಿರಿಸು, ಇದರಿಂದ ನಾವು ಹಠಮಾರಿಗಳಾಗದೆ ಅಥವಾ ನಿನ್ನ ಧ್ವನಿಯನ್ನು ವಿರೋಧಿಸದೇ ಇರೋಣ. ನಿನ್ನ ಕುಮಾರನನ್ನು ನಂಬಿಕೆಯಿಂದ ಸ್ವೀಕರಿಸಲು ಮತ್ತು ಪಶ್ಚಾತ್ತಾಪ ಹಾಗೂ ವಿಧೇಯತೆಯಲ್ಲಿ ನಡೆಯಲು ನಮಗೆ ಸಹಾಯ ಮಾಡು. ನಿನ್ನ ಒಡಂಬಡಿಕೆಯ ಯೋಜನೆಯನ್ನು ನಂಬಲು ನಮಗೆ ಕಲಿಸು, ಏಕೆಂದರೆ ನೀನು ನಿನ್ನ ಉದ್ದೇಶವನ್ನು ಎಂದಿಗೂ ಕೈಬಿಡುವುದಿಲ್ಲ. ನಿನ್ನ ನಂಬಿಗಸ್ತಿಗಾಗಿ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. ಇವೆಲ್ಲವನ್ನು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ. ಆಮೇನ್.